ಪರಂ ಸದ್ಗುರು ಹಜೂರ್ ರಾಧಾ ಸ್ವಾಮಿಗಳ ವಾಕ್ಯ. ಕೋಟ್ಯಾನುಕೋಟಿ ಯುಗ ಜನ್ಮಾದಿಗಳಿಂದ ಆತ್ಮನು ಭ್ರಮವಶಾತ್ ತನ್ನ ನಿಜ ಸ್ವರೂಪ ತಾನು ತಿಳಿಲಾರ್ದ ಈ 84 ಲಕ್ಷ ಯೋನಿಯಲ್ಲಿ ಭ್ರಮಣ ಮಾಡ್ಕೋತ ಬಂದಿದ್ದ. ಕೈ ಜನ್ಮ ಭಯ ಕೀಟ ಪತಂಗ, ಎಷ್ಟೋ ಜನ್ಮ ಏನದಂದ್ರೆ ಕ್ರಿಮಿ ಕೀಟಕಾದಿಗಳದ್ದು ಧಾರಣ ಮಾಡಬೇಕಾಯಿತು. ಕೈ ಜನ್ಮ ಭಯ ಮೀನ ಕುರಂಗ, ಎಷ್ಟು ಜನ್ಮ ಜಲಚರ ಮೀನು ಮೊಸಳೆಯಾದಿಗಳಾಗಿ ಹುಟ್ಟಿದ್ದು. ಎಷ್ಟೋ ಜನ್ಮ ಏನದಂದ್ರೆ ಪಶುವಾದಿಗಳ ಯೋನಿ ಧಾರಣ ಮಾಡಿ, ಎಷ್ಟೋ ಜನ್ಮ ಅನೇಕ ಏನದಂದ್ರೆ 84 ಲಕ್ಷ ಯೋನಿ ಭೋಗಿಸಿ ಈಗ ನಮಗೇನದಂದ್ರೆ ಅಮೂಲ್ಯವಾದಂಥ ನರಶರೀರ ಪ್ರಾಪ್ತ ಆಗಿದ್ದು. ಈ ನರಶರೀರ ಏನದಂದ್ರೆ ದೇವಿ ದೇವತಾದಿಗಳಿಗೆ ಸಹಿತ ಸಿಗಲಾರ್ದಂಥದ್ದು, ಮಹಾ ದುರ್ಲಭವಾದದ್ದು. ಈಗ ನಮಗೆ ಸಿಕ್ಕದ ಅದರದ್ದು ನಮಗೆ ಬೆಲೆ ಇಲ್ಲ. ನಾವು ಮತ್ತು ಸ್ತ್ರೀ ಧನ ಸಂಪತ್ತಿ ಪುತ್ರ ಪೌತ್ರ ಅಂಥದ್ದು ಜಗತ್ತದಲ್ಲಿ ದೊಡ್ಡಪ್ಪನು ದುಡ್ಡಪ್ಪನು ಅಂಥವು ಏನೇರಿ ಆಗೋದ್ರಲ್ಲೇ ಕಳೆದು ಬಿಡ್ತೇವೆ ಹೊರತಾಗಿ ನಾನು ಯಾರು, ಯಾಕೆ ಜನ್ಮ ಎತ್ತೆತ್ತಿ ಬರ್ತೀನಿ, ಈ 84 ಲಕ್ಷ ಯೋನಿ ಬಂಧನ ಹೇಗಾದ್ರೂ ತಪ್ಪಿತ್ತು, ನನ್ನ ನಿಜ ದೇಶ ಯಾವುದು ಅನ್ನತಕ್ಕಂಥದ್ದು ಒಬ್ಬರಿಗೆ ಅದು ತಿಳಿಯೋದು. ಬರುವುದು ಹೋಗೋದು, ಇತ್ಲಾಗಿಂದ ಒದ್ದು ಕೂಡ್ಲೇನೆ ಅತ್ಲಾಗ ಹೋಗೋದು, ಅತ್ಲಾಗಿಂದ ಒದ್ದು ಕೂಡ್ಲೇನೆ ಇತ್ಲಾಗ ಬರೋದು. ಎಲ್ಲಿ ನಿಲ್ಲಲಿಕ್ಕೆ ಜಾಗವೇ ಇಲ್ಲ. ಸತ್ ಹೋಗೋದು, ಅತ್ತಾಗಿಂದ ಬರೋದು, ಇಷ್ಟೇ. ಯಾವ್ಯಾವ ನಾವು ಕರ್ಮ ಮಾಡ್ತೇವೆ ಆ ಕರ್ಮಾನುಸಾರ ನಮಗೆ ಯೋನಿ ಪ್ರಾಪ್ತ ಆಗ್ಬೋದು. ಮತ್ತೆ ತಿರುಗಿ ಏನದಂದ್ರೆ ಕರ್ಮಗಳು ಮಾಡೋದು, ಅದೇ ಕರ್ಮ ಹೊತ್ಕೊಂಡು ಹೋಗೋದು, ಮತ್ತೆ ತಿರುಗಿ ಸಾಕು. ಅದಕ್ಕೆ ಇವೆಲ್ಲ ಹಿಂದಿನ ಜನ್ಮದ್ದು ಕರ್ಮಗಳು ಮತ್ತು ಸುಖ ದುಃಖಾದಿಗಳು ನಮ್ಮ ಬುದ್ಧಿ ಅಜ್ಞಾತ ಇರಬಹುದು. ಪರಂತು ಈಗಿನ ಜನ್ಮದಲ್ಲಿ ನಾವು ಬಾಲ್ಯ ಅವಸ್ಥಾದಿಡಿದು ಇಂದಿನವರಿಗೆ ನಾವು ಎದರಲ್ಲಿ ಕಳೆದೆವು ಅದರದ್ದು ವಿಚಾರ ಮಾಡಿ. ಹಿಂದಿನ ಜನ್ಮ ಹೋಗಲಿ ಅಥವಾ ಬರಲಿ, ಈಗ ನಮ್ಮ ಬಾಲಾವಸ್ಥಾ ಎದರಲ್ಲಿ ಹೊರಟು ಹೋಯಿತು, ಕಿಶೋರಾವಸ್ಥಾ ಎದರಲ್ಲಿ ಹೋಯಿತು, ಯೌವನಾವಸ್ಥಾ ಎದರಲ್ಲಿ ಹೋಯಿತು, ಮತ್ತು ವೃದ್ಧಾಪಕಾಲ ಎದರಲ್ಲಿ ನಡೆದದ. ಇದರದಿಂದ ನಮಗೇನು ಸುಖ ಪ್ರಾಪ್ತ ಆಗಬಹುದು ಅಂಥೇಳಿ ನೀವೇ ವಿಚಾರ ಮಾಡಿ. ಊಟ ಉಪಚಾರ ನಾವು ದಿನಾಲು ಮಾಡ್ತೇವೆ, ನಿದ್ರೆ ಆದರೂ ಸಹಿತ ದಿನಾಲು ಮಾಡ್ತೇವೆ. ಇದೇ ಊಟ ಉಪಚಾರ ನಿದ್ರೆ ಮಾಡಿ ಸತ್ವಾದರೆ ಮನುಷ್ಯ ಶರೀರದಲ್ಲಿರ್ತಕ್ಕಂಥ ಪರಮಶಕ್ತಿ ನಾವು ಕಾಣದೆ ಮತ್ತು ದುಃಖಕ್ಕೆ ಕಾರಣ ಆಗಬಹುದು. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರೆ, ಇಷ್ಟ ವಯಸ್ಸು ಆಯಿತು, ಇನ್ನೂ ನೀನು ಗುರುವಿಗೆ ಶರಣ ಹೋಗಲಿಲ್ಲ, ನಿನ್ನ ವಿಚಾರ ನೀನು ತಿಳಿಲಿಲ್ಲ, ನಾನು ಯಾರು ಅನ್ನತಕ್ಕಂಥದ್ದು ನಿನಗೆ ಗೊತ್ತವೇ ಇಲ್ಲ. ಕಣ್ಣು ಮುಚ್ಚಿದ್ರೆ ಒಳಗೆ ಏನದನ್ನು ಘೋರ ಅಂಧಕಾರದ. ವೇದಾದಿಗಳು ಏನು ಸಾರ್ತಾವಂದ್ರೆ ಆತ್ಮನು ಕೋಟಿ ಸೂರ್ಯ ಕೋಟಿ ಪ್ರಕಾಶ ಉಳ್ಳವನು ಅಂತ. ಈಗ ನೀನು ಕಣ್ಣು ಮುಚ್ಚಿ ನೋಡು, ಒಂದು ದೀವಿಗೆರೆ ಕಾಣಿಸ್ತದ ಒಳಗೆ, ಘೋರ ಕತ್ತಲೆ. ಅಂದ್ರೆ ನಮ್ಮ ಜೀವನ ಎದರಲ್ಲಿ ಹೋಯ್ತು ಅಂದ್ರೆ ಇದೇ ಭ್ರಮದಲ್ಲೇ ಕಳ್ಕೊಂಡು ಬಿಟ್ಟೆವು. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಜಾಗೃತ ಮಾಡ್ತಿರ್ಲಿಕ್ಕಾಗಿ ಏನಂತಾರೆ, ಗುರು ಕೆವನ ಸಮಾರ. ಇನ್ನೂರಿಗೆ ಯಾಕೆ ಗುರುವಿಗೆ ಶರಣ ಹೋಗಲಿಲ್ಲ ಅವರು? ನಿನ್ನ ನರಶರೀರ ಏನದಂದ್ರೆ ಭ್ರಮದಲ್ಲಿ ನಷ್ಟ ಆಗಿ ನಡೀತು. ಕಾಲ ಏನದಂದ್ರೆ ಹೇಳಿ ಕೇಳಿ ಬರೋದಿಲ್ಲ. ಕೋಳಿ ಮರಿಗೆ ಎತ್ತಬೇಕಾಯ್ತಂದ್ರೆ ಹದ್ದು ಮೊದಲೇ ಆಮಂತ್ರಣ ಕೊಡೋದಿಲ್ಲ. ನಾನು ಬರ್ತೀನಿ ನೋಡು, ನಿನಗೆ ಎತ್ತೀನಿ ನೋಡು. ಯಾವಾಗ ಬರ್ತದೋ ಯಾವಾಗ ಎತ್ಕೊಂಡು ಹೋಗ್ತದೋ ಅದು ಗೊತ್ತಿಲ್ಲ. ಇನ್ನೂ ಆದರೂ ಸಹಿತ ನೀನು ಯಾಕೆ ಜಾಗೃತ ಆಗಬಲ್ಲಿ? ಜಿ ಈತನೇನಂತಾನ, ನಾನು ಧನ ಸ್ತ್ರೀ ಪುತ್ರ ಪೌತ್ರಾದಿಗಳು
ಮತ್ತು ಜಗತ್ತದಲ್ಲಿ ಕೀರ್ತಿ ದೊಡ್ಡಪ್ಪಾದಿಗಳು ಬೇಕಾದಷ್ಟು ಗಳಿಸೀನಿ, ನನಗ್ಯಾಕೆ ಬೇಕದು? ಅವರೊಂದಿದ್ರು ಸಾಕು. ಅದಕ್ಕೇನಂತಾರೆ, ಇವರೆಲ್ಲ ಮೋಸಗಾರರು. ನಿನಗೆ ಮೋಸ ಮಾಡುವುದಕ್ಕಾಗಿ ಆ ಕಾಲಪುರುಷನ ಇದೆಲ್ಲ ರಚನಾ ಮಾಡ್ಯಾನ. ಅವರಲ್ಲಿ ಅವರ ಅಭಿಮಾನಕ್ಕೆ ಒಳಪಟ್ಟೆ ನೀನು ಅಹೋರಾತ್ರ ಅವರಿಗಾಗೆ ನೀನು ದುಡಿದು ಒಂದು ದಿವಸ ಏನದಂದ್ರೆ ನೀನು ಖಾಲಿ ಹೋಗುವ. ಇವರು ಮೋಸಗಾರರು. ಒಬ್ಬ ಬ್ರಾಹ್ಮಣ ಯಜ್ಞ ಮಾಡುವುದಕ್ಕಾಗಿ ಒಂದು ಮ್ಯಾಕೆ ಸಂತೆಯಲ್ಲಿ ತಗೊಂಡು ಬಂದ. ಮೋಸಗಾರರಿಗೆ ಗೊತ್ತೇ ಇತ್ತು. ಬ್ರಾಹ್ಮಣನಿಗೆ ಏನದಂದ್ರೆ ಮ್ಯಾಕೆ ಜ್ಞಾನ ಇಲ್ಲ. ಇವನ ಕಡೆಯಿಂದ ಹೇಗಾದ್ರೂ ಅದು ಮ್ಯಾಕೆ ಎತ್ತಿ ಹೊಡಿಬೇಕು. 3 ಮಂದಿ ಮೋಸಗಾರರು. ಒಬ್ಬನೇನದಂದ್ರೆ ಅಲ್ಲೇ ಊರ ಪಕ್ಕದಲ್ಲೇ ಕೂತ, ಒಬ್ಬನ 1 ಮೈಲ್ ದೂರ ನಂತರ ಬಂದು ಕೂತ, ಇನ್ನೊಬ್ಬನು ಮತ್ತೊಂದು ಮೈಲದ ಅಂತರ ಮೇಲೆ ಕೂತ. ಆ ಬ್ರಾಹ್ಮಣ ಏನದಂದ್ರೆ ಹೆಗಲ ಮ್ಯಾಗ ಮ್ಯಾಕೆ ಹೊತ್ಕೊಂಡು ಬರ್ತಿದ್ದ. ಅಷ್ಟರಲ್ಲಿ ಊರು ಹೊರಗಿದ್ದಂಥ ಮೋಸಗಾರನೇನಂತಾನ, ಏನ್ರಿ ಪಂಡಿತ್ರ, ಆಚಾರ್ಯ, ಹುತ್ತು ನಾ ಎಲ್ಲಿ ತಗೊಂಡು ನಡೆದಿರಿ? ಏನು, ನಾನೀಗ ಬಾಜಾರದಲ್ಲಿ ಮ್ಯಾಕೆ ಖರೀದಿ ಮಾಡಿ ಬಂದೀನಿ, ಹುಚ್ಚಿನ ಯಾಕಾದಿತ್ಯದು? ನೋಡ್ರಿ, ನನಗೆ ಹೇಳೋ ಕರ್ತವ್ಯದ, ನಾನು ಹೇಳ್ತೀನಿ, ಇದು ಹುಚ್ಚು ನಾಯಿ. ಇವನಿಗೆ ಶಂಕ ಬಂತು. ಅಷ್ಟರಲ್ಲಿ ಇನ್ನೊಂದು ಮೈಲದ ಮೇಲೆ ಇನ್ನೊಬ್ಬ ಕೂತಿದ್ದ. ಏನ್ರಿ ಪಂಡಿತ್ರ, ಆಚಾರ್ಯ, ಹುಚ್ಚು ನಾಯಿ ತಗೊಂಡು ಎಲ್ಲಿಗೆ ನಡೆದಿರಿ? ಓಹೋ, ಒಬ್ಬನು ಸುಳ್ಳು ಹೇಳಬಹುದು, ಈತನಿಗೇನು ಗೊತ್ತಾ, ಇದು ನಿಜವಾಗಿ ಹುಚ್ಚು ನಾಯಿ ಇದ್ದಿರಬಹುದು ಅಂತ ಮತ್ತಿಷ್ಟು ಶಂಕ ಹೆಚ್ಚಿಗಾಯ್ತು. 3ನೇ ಮೈಲದ ಮ್ಯಾಗ ಇನ್ನೊಬ್ಬ ಮೋಸಗಾರ ಕೂತಿದ್ದ. ಏನ್ರಿ ಸ್ವಾಮಿ, ಇದು ಹುಚ್ಚು ನಾಯಿ ನೋಡ್ರಿ, ಜಾಗೃತ, ಕಚ್ಚು ತಂದ್ರೆ ಆಗೆ ಹೋಯ್ತು ಕಟಿ. ಓಹೋ, ನಿಜವಾಗಿ ಇದು ಹುಚ್ಚು ನಾಯಿ. ಬ್ರಾಹ್ಮರಿಗೆ 3 ವಾಕ್ಯ ಹೇಳಿದ್ರೆ ಅದು ಬ್ರಹ್ಮವಾಕ್ಯ ಅಂತ ಅವ್ರು ಭಾವಿಸೋದು. ಅದೇ ವೇಳೆದೊಳಗೆ ಆ ಮ್ಯಾಕೆ ಕೆಳಗೆ ಬಿಟ್ಟು ಹೋಗ್ಬಿಟ್ಟು ಆ ಮೋಸಗಾರ ತಗೊಂಡು ಹೋಗ್ಬಿಟ್ಟು. ಹಾಗೆ ಮೊದಲೇನದಂದ್ರೆ ಶರೀರ ಅಭಿಮಾನ ನಂದು ಅಂದದ್ದೇ ಒಂದು ಹುಚ್ಚು ನಾಯಿ. ಯಾಕೆ, ಇವನು ಬರೋ ಕಾಲಕ್ಕೆ ನಾನು ಇಂಥದ್ದೇ ಶರೀರ ಧಾರಣವಾಗಿ ಬರಬೇಕು ಈ ಜಗತ್ತದಲ್ಲಿ ಅಂತ ಇವನು ಕಲ್ಪನಾ ಇಲ್ಲ. ಅದೇ ಒಂದು ಹುಚ್ಚುತನ. ಅಲ್ಲಿಂದ ಮುಂದೆ ಏನದಂದ್ರೆ ಲಗ್ನಾದಿಗಳಾಗಿ ಇನ್ನೊಂದು ಶರೀರ ಇವನಿಗೆ ಕೂಡ್ತು, ಅದೊಂದು ಹುಚ್ಚು ನಾಯಿ. ಇನ್ನು ಮುಂದೆ ಮಕ್ಕಳುಗಳು, ಅದು ಮರಿಗಳು, ಅವು ಹುಚ್ಚು ನಾಯಿಗಳು. ಆ ಹುಚ್ಚು ನಾಯಿಗಳಲ್ಲಿ ಇವನು ಹುಚ್ಚಾಗಿ ಸತ್ತು ಬಿಟ್ಟ. ಕಚ್ಚದು ಅವು ಹುಚ್ಚು ನಾಯಿ ಕಡಿದ್ರೆ ಅವಕ್ಕೆ ಔಷಧಿ ಇಲ್ಲ, ಬೊಗಳಿ ಸಾಯದು. ಅದಕ್ಕೇನಂತಾರೆ ಅವ್ರಲ್ಲೇ ಅದಕ್ಕೇನಂತಾರೆ, ಸ್ತ್ರೀ ಪುತ್ರ ಪೌತ್ರಾದಿಗಳು ಇವು ನಿನಗೆ ಮೋಸ ಮಾಡ್ತಕ್ಕಂತಹ ಸಾಮಗ್ರಿಗಳು. ಈ ಮೋಸಗಾರರಲ್ಲಿ ನಿನ್ನ ಆವಿಷ್ಯ ಯಾಕೆ ಕಳ್ಕೊಂಡು ನಡೆದಿದ್ದೀರಿ? ಮಾಡದಿ ಮಕ್ಕಳು ಪಡೆದ ದ್ರವ್ಯ ಎನ್ನೊಡವೆ ಎಂದು ನಷ್ಟಬೇಡಿರೋ, ಎಲೆ ಹುಚ್ಚು ಮಾನವರಿರ. ಅವು ನಿಮ್ಮೊಡವೆಯಾದರೆ ನೀವು ಮಡಿದು ಹೋಗುವಾಗ ನಿಮ್ಮೊಡನೆ ಬಪ್ಪುವೇಗೆ. ಅಸ್ಥಿರೋ ಜೀವನೋ ಲೋಕೆ ಅಸ್ಥಿರೋ ಧನ ಯೌವನೋ, ಅಸ್ಥಿರ ಪುತ್ರ ನಾರೀಚ ಸತ್ಯ ಧರ್ಮ ಪುನಸ್ಥಿರ. ಇದನರಿತು ತಡೆಯದೆ ಗುರುದೇವನ ಸೇವೆಯ ತೊಡಗಿದರೆ ಕಡೆ ಮೊದಲಿಲ್ಲದ ಪದವಿ ದೊರೆಕೊಂಬುದು ನೋಡಿರೋ ನಮ್ಮ ಅಖಂಡೇಶ್ವರ ಲಿಂಗದೇ.
ಅವರು ನಿನಗಾಗಿ ಮಾಡ್ತಾರೋ ಅಥವಾ ತಮ್ಮ ಸುಖಕ್ಕಾಗಿ ನಿನ್ನಲ್ಲಿ ಸ್ನೇಹ ಇಟ್ಟಾರೋ ಅದು ನೀನು ತಿಳಿ. ಈತನೇನಂತಾನ, ಇವರು ನಮಗಾಗಿ ನನ್ನ ಮೇಲೆ ಪ್ರೇಮ ಉಳ್ಳವರಾಗಿ ಇಂಥದ್ದು ಮಾಡ್ತಾರೆ. ಇಲ್ಲ, ತಮ್ಮ ಸುಖಕ್ಕಾಗಿ ನಿನ್ನ ಸಂಗಡ ಪ್ರೇಮ ಇಟ್ಟಾರು ಹೊರತಾಗಿ ನಿನ್ನ ಸುಖಕ್ಕಾಗಿ ಯಾರೂ ಇಲ್ಲ. ಕಡೆಗೇನಂತಾರೆ, ಯಾಕೆ ನೀನು ವಿಚಾರ ಮಾಡುವಲ್ಲಿ ಈ ಜಗತ್ತಿವೇ ಸುಳ್ಳದ. ಅದ್ಯಾಗ ಸುಳ್ರಿ, ಪರಂಪರಾ ಬಂದದ. ನಮ್ಮ ಅಜ್ಜ ತಾತದೀರದಿಂದ ನಾನು ಬಂದೀನಿ, ಮುಂದೆ ನನ್ನ ಮಕ್ಕಳು ಮರುಗಳಾದಿಗಳನ್ನು ಇರ್ತಾರೆ. ಅದ್ಯಾಗ ಸುಳ್ಳ? ನೀನು ವಿಚಾರ ಮಾಡು. ಈಗ ಹೋಗಿ ನೀನು ಊಟ ಮಾಡಿ ಮಲಗಿದ ನಂತರ ನೀನೂ ಇರುವುದಿಲ್ಲ. ನಿನ್ನ ಮನೆ, ನಿನ್ನ ಧನ, ನಿನ್ನ ದ್ರವ್ಯ, ನಿನ್ನ ಮಕ್ಕಳು ಮರುಗಳು ಎಲ್ಲಿ ಬಿದ್ದಿರ್ತಾರೋ ಅದು ಗೊತ್ತಿರುವುದಿಲ್ಲ. ನೀನು ಎಲ್ಲಿ ಬಿದ್ದಿದೆಯೋ ಅದು ಗೊತ್ತು. ಅದು ಎಲ್ಲಿ ಹೋಯ್ತು ಜಗತ್ತೇ ಅಂದ್ರೆ ಅವಿದ್ಯಾ ಮಾಯಾದಲ್ಲಿ ಮನಸ್ಸು ಲಯ ಹೊಂದುವುದರಿಂದ ಈ ಜಗತ್ತೆಲ್ಲ ಲಯ ಹೊಂದು. ಅದಕ್ಕೆ ಏನಂತಾರೆ, ಮನೋಮಯಂ ಜಗತ್ತಃ, ಮನಸ್ಸಿನಿಂದ ಕಲ್ಪಿತವಾದದ್ದು ಜಗತ್ತೇ ಅಲ್ಲ ಹೊರತಾಗಿ ನಿಜವಾದಂಥದ್ದು ಜಗತ್ತಿ ಇಲ್ಲ. ಈಗ ಒಂದೇ ಸ್ತ್ರೀ ಒಂದು ಮನೆಯಲ್ಲಿ ಏನದಂದ್ರೆ ಅದು ಅತ್ತಿನೂ ಆಗ್ಯದ, ಮತ್ತೊಬ್ಬರಿಗೆ ಸೊಸಿ ಆಗ್ಯದ, ಇನ್ನೊಬ್ಬರಿಗೆ ತಾಯಿ ಆಗ್ಯದ, ಮತ್ತೊಬ್ಬರಿಗೆ ಮಗಳಾಗ್ಯದ. ಇದ್ದದ್ದು ಒಂದೇ. ಇವೆಲ್ಲ ಕಲ್ಪನಾ ನೀವು ಹೊಸು. ಹೇಗದಂದ್ರೆ ಜಗತ್ತೇ ಕಲ್ಪನಾಮಯ ಅದ. ಅದಕ್ಕೆ ನೀನು ಈ ಸುಳ್ಳಾದಂತಹ ಜಗತ್ತದ ವಿಚಾರ ಯಾಕೆ ಮಾಡುವುದಿಲ್ಲ? ಇದು ಸುಳ್ಳದಂತೆ ಯಾಕೆ ನೀನು ಅಜ್ಞಾನವಶಾತವಾಗಿ ಅದಕ್ಕೆ ಸತ್ಯ ಅಂತೇಳಿ ಭಾವಿಸಿದಿ? ಅದಕ್ಕೇನಂತಾರೆ, ಮನಸ್ಸಿದು ಮಹಾ ಅಜ್ಞಾನ ಮೋಹವಶಾತ್ ಜಗತ್ತಕ್ಕೆ ಸತ್ಯ ಅಂದೇಳಿ ಹಿಡ್ಕೊಂಡು ಬಿದ್ದು ಬಿಟ್ಟದ. ಯಾರು ಬಿಡಿಸಿದ್ರೂ ಬಿಡುವಲ್ದು. ಈ ಮನಸ್ಸಿಗೆ ಜಗತ್ತಿನಿಂದ ಕಡೆಗೆ ಮಾಡುವುದಕ್ಕಾಗಿ 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು ಮತ್ತು ಉಪಗ್ರಂಥಗಳು ಎಷ್ಟದವು ಅದ್ರ ಲೆಕ್ಕಿಲ್ಲ. ಮಹನೀಯರು, ಮಹಾತ್ಮರು, ಸಂತರು, ಸಾಧುಗಳು ಎಷ್ಟೆಷ್ಟೋ ಪ್ರಯತ್ನ ಮಾಡಿ ಅವ್ರು ಏನು ಮಾಡಿದ್ರಂದ್ರೆ ಇವರಿಗೆ ಜಗತ್ತದಿಂದ ಕಡೆಗೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಈಗ ನಮ್ಮ ಮನಸ್ಸು ಹೇಗದಂದ್ರೆ ಒಂದು ಸ್ಪ್ರಿಂಗ್ ಅದ. ಸಂತ ಸಮಾಗಮದಲ್ಲಿ ಅಥವಾ ಸತ್ಸಂಗದಲ್ಲಿ ಇದ್ದ ಕಾಲದಲ್ಲಿ ಹೇಗೆ ಈ ಸ್ಪ್ರಿಂಗ್ ಎಳೆದ್ರೆ ದೊಡ್ಡದಾಗ್ತದೆ, ಬಿಟ್ಟು ಕೂಡಲೇ ಮತ್ತೆ ತಿರುಗಿ ಅಲ್ಲಿಗೆ ಬರ್ತದೆ. ಹಾಗೆ ನಮ್ಮ ಮನಸ್ಸು ಈಗ ಕೇಳೋ ಕಾಲದಲ್ಲಿ ಹೌದೌದು ಅಂತ ಹೇಳಿ ಒಪ್ಪಿಕೊಂಡಿರ್ತದೆ. ಹೊರಗೆ ಹೋದ ಕೂಡ್ಲೇನೆ ಹೇಗಿದ್ದೇವು ಕುಮಾರ ಅಂದ್ರೆ ಮೊದಲಿನಕ್ಕಿಂತ ಸುಮಾರ. ಮತ್ತೆ ಮನೆಯೊಳಗಿನ ಆವರಣೆ ಬಿತ್ತಂದು ಕೂಡ್ಲೇನೆ ಅದು ನಂದು, ಇದು ನಂದು, ಅದು ನಂದು ನಡಿ ಅತ್ಲಾಗಿ. ಅದಕ್ಕೇನಂತಾರೆ ಅವರು, ಇಂಥ ಜಾರತ್ವದಿಂದ ಮೋಹದಿಂದ ಮನಸ್ಸು ಹೇಗೆ ಬಿಡುಗಡೆ ಆದಿತ್ತು? ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಅದಕ್ಕೇನಂತಾರೆ, ಇಂಥ ಮನಸ್ಸಿನಿಂದೆ ನಮ್ಮಷ್ಟಕ್ಕೆ ನಾವೇ ಸಾಧನ ಸಿದ್ಧಪಡಿಸಿ ಈ ಮೋಹರೂಪವಾದಂತಹ ಜಾಲಿ ಬಂಧನದಿಂದ ಕಡೆಗಾಗಬೇಕಂಥೇಳಿ ಅನೇಕೋ ಜನರು ಅನೇಕೋ ಪ್ರಯತ್ನ ಪಟ್ಟರು, ಸಾಧ್ಯವೇ ಆಗಲಿಲ್ಲ. ಅದಕ್ಕೇನಂತಾರೆ, ನಿನಗೆ ಇನ್ನೊಂದು ಶಕ್ತಿ ಜರೂರತ್ತದ. ಅದಕ್ಕೇನನ್ರಿ ಅಂದ್ರೆ ಗುರು ಶಕ್ತಿ ಅಥವಾ ನಮ್ಮ ಸ್ನೇಹಿತನನ್ರಿ, ಯಾವುದೇ ಒಬ್ಬ ಸಹಾಯಕಾರಿ ಪುರುಷನನ್ರಿ. ಆ ಶಕ್ತಿ ಬಂದು ನಿಮಗೇನದಂದ್ರೆ ಈ ಜಗತ್ತಿನಿಂದ ಕಡೆಗೆ
ಕಡೆಗೆ ಮಾಡಿ ಆ ಪರಮಾತ್ಮನಲ್ಲಿ ಕೂಡಿಸುವುದಕ್ಕೆ ಸಹಾಯತ ಮಾಡಿದ್ರೆ ಮಾತ್ರ ನಾವು ಅಲ್ಲಿದ್ದು ಬಿಡುಗಡೆ ಆಗಬಹುದು. ಇಲ್ದಿದ್ರೆ ಯಾರಪ್ಪನಿಂದ ಬಿಟ್ಟ ನೀವು ಮ್ಯಾಗೆ ನಿಂತು ನಾವು ಪುಸ್ತಕ ಓದೋದು ರಾಮಾಯಣಮ ಕೇಶವಾಯನಮ ಗೋವಿಂದಾಯನಮ ಶಿವಾಯನಮ ಶಂಕರಾಯನಮ. ಏನಾದ್ರು ಮನಸ್ಸು ಕಡಿಗಾದಿತ್ತ? ಒಬ್ಬನು ತೆಗ್ಗಿನಲ್ಲಿ ಬಿದ್ದು ಬಿಟ್ಟಾನ, ಒಬ್ಬನು ಮ್ಯಾಗ ಪುರಾಣ ಓದ್ಕೂತ ನೀನು ಮ್ಯಾಗ ಬಾ. ಅವನಲ್ಲಿ ಶಕ್ತಿ ಇತ್ತಂದ್ರೆ ತಾನೇ ಬರ್ತಿದ್ದ. ಅವನಲ್ಲಿ ಆ ಬಲ ಇರ್ಲಾದ ತೆಗ್ಗಿನಲ್ಲಿ ಬಿದ್ದಾನ. ಮ್ಯಾಗಿನವನೇನದಂದ್ರೆ ಒಂದು ಕೈ ಹಿಡಿದು ಆತನಿಗೆ ಬಲ ಕೊಟ್ಟು ಮೇಲಕ್ಕೆ ಎತ್ತಿದಾಗ ಮಾತ್ರ ಅವನ ಮೇಲಕ್ಕೆ ಬರಬಹುದು, ಹೊರತಾಗಿ ಎಲ್ಲಿದ್ರೆ ಹೇಗೆ ಬರುವುದು? ಪುಸ್ತಕ ಓದಿರುವಂದ್ರೆ ಮ್ಯಾಗ ಕೂತು. ಅದರಂತೆ ಒಂದು ಗುರು ಶಕ್ತಿ ಏನದಂದ್ರೆ ಪ್ರಪಂಚದಿಂದ ಕಡೆಗೆ ಮಾಡಿ ಅಂತರಿ ಶಕ್ತಿ ಅಥವಾ ನಾಮ ಮತ್ತು ಚೇತನದಲ್ಲಿ ಕೂಡಿಸುವ ಶಕ್ತಿ ನಮಗೆ ಸಹಾಯತ ಕೊಟ್ಟರೆ ನಾವು ಈ ಅಂಧಕಾರಮಯ ಜಗತ್ತದಿಂದ ಕಡೆಗಾಗಬಹುದು. ಇಲ್ದಿದ್ರೆ ಸಾಧ್ಯ ಏನು? ಅದಕ್ಕೆ ಪ್ರತಿಯೊಂದು ಜಾಗದಲ್ಲಿ ಏನಂತಾರೆ, ಈ ಗುರುಕೃಪಾ ಗುರುಕೃಪಾ ಗುರುಕೃಪಾ. ಗುರುಕೃಪಾ ಅಂದ್ರೆ ಅದೇ ಕೃಪಾ. ಜೈ ಅದಕ್ಕೇನಂತಾರೆ, ಗುರು ಏನಂತಾನೆ, ಈ ಹೇ ನನ್ನ ಮಿತ್ರನೇ, ನಿನ್ನಂತರದಲ್ಲಿ ಒಂದು ತನ್ನಷ್ಟಕ್ಕೆ ತಾನೇ ಧ್ವನಿ ಅದ. ಆ ಧ್ವನಿಯಲ್ಲಿ ನಿನ್ನ ಚಿತ್ತ ಕೂಡಿಸು. ಈ ಜಗತ್ಯ ರೂಪವಾದಂತಹ ಬಂಧನದಿಂದ ಕಡೆಗಾಗ. ಒಬ್ಬ ಸಾಹುಕಾರಂದು ಬಹಳಷ್ಟು ಕಂಪನಿ, ಅಲ್ಲಿದಲ್ಲೇ ಏನದಂದ್ರೆ ಕೆಲಸಗಳು ದೇಶವ್ಯಾಪಿ ಎಲ್ಲ ಆತನ ಕೆಲಸ ಇತ್ತು. ಆತನಿಗೆ ಆ ಕೆಲಸಗಳು ಬಹಳ ಆಗಿದ್ದು. ಈಗ ಪ್ರತಿಯೊಬ್ಬರಿಗೆ ಕೇಳ್ರಿ, ಯಾಕೆ ನೀನು ಪರಮಾತ್ಮನ ಭಜನೆಯ ಅಭ್ಯಾಸ ಸಾಧನ ಮಾಡ್ತೇನು ಅಂತ. ಏನ್ರಿ ಸ್ವಾಮಿ, ಕೆಲಸನಾಗ ಪುರುಸತ್ತಿಗೆ ಸಿಗುವುದಿಲ್ಲ, ನನಗೆ ಹೇಳುವುದೇ ಆಗೋದಿಲ್ಲ, ಟೈಮೇ ಸಿಗುವುದಿಲ್ಲ, ನಂದೊಂದು ಡ್ಯೂಟಿನೇ ಇಂಥದ್ದದ. ಪ್ರತಿಯೊಬ್ಬರು ಹೀಗೆ ಹೇಳ್ಬೋದು. ಟೈಮ್ ಏನಾದ್ರೂ ಬಾಜಾರದಲ್ಲಿ ಇಟ್ಟು ಮಾರುವುದಿಲ್ಲ, ಟೈಮ್ ಹೊಲದಲ್ಲಿ ಬೆಳಿಲಿಕ್ಕೆ ಬರುವುದಿಲ್ಲ, ಯಾರ ಕಡೆಯಿಂದೇರೆ ಬಡ್ಡಿದಿಂದ ತಗೊಳಕ್ಕೂ ಬರುವುದಿಲ್ಲ. ಟೈಮ್ ನಮ್ಮ ಅಂತರದಲ್ಲಿ ಇದು ಉತ್ಪತ್ತಿ ಆಗಬೇಕಾಗಿದೆ. ಅದಕ್ಕಾಗಿ ಆ ಸಾಹುಕಾರನ ಏನ್ ಮಾಡ್ದ, ಒಬ್ಬರು ಸಾಧುಗಳಲ್ಲಿ ಹೋಗಿ ಏನಂತಾನೆ, ಏನ್ರಿ ಸ್ವಾಮಿ, ನನಗೆ ಕೆಲಸಗಳು ಭಾಳ ಉಂಟು, ಊಟಕ್ಕೆ ಸಹಿತ ಪುರುಸತ್ತಿಗಿಲ್ಲ, ಇಂಥದ್ದು ಒಂದು ಏನಾದ್ರೂ ಶಕ್ತಿ ಕೊಡ್ರಿ, ನನ್ನ ಕೆಲಸಗಳು ಜಲ್ದಿ ಸಮಾಪ್ತ ಆಗುವಂಗ. ಆವಾಗ ಸಾಧುಗಳು ಏನಂದ್ರು, ನಾನೊಂದು ಶಕ್ತಿ ಕೊಡಬಹುದು, ಕೆಲಸ ಅದು ತತ್ಕಾಲವೇ ಸಮಾಪ್ತ ಮಾಡಿ ಅದು ಒಂದು ದಿವಸ ನಿನಗೆ ತಿಂದು ಬಿಡಬಹುದು, ಅದಕ್ಕೆ ನೋಡಿ ವಿಚಾರ ಮಾಡಿ. ಇಲ್ರಿ, ನನ್ನ ಕೆಲಸಗಳು ಭಾಳ ಅದಾವ, ಎಲ್ಲಿ ನೋಡಿದ್ರೆ ಅಲ್ಲಿ ಕಂಪ್ನಿನೇ ನಾನು ಅಂದ್ರೆ ವಯ್ಯ ಒಂದು ಜೈವಿಕ ಕೊಟ್ಟು ಬಿಟ್ರು. ಅದು 8 ದಿವಸದಲ್ಲಿ ಆ ಸಾಹುಕಾರನ ಕೆಲಸ ಎಲ್ಲ ಪೂರೈಸಿಬಿಡ್ತು. ಅವಾಗಿನ ಕೆಲಸ ತೋರಿಸು, ಒಂದು ಇಲ್ದಿದ್ರೆ ನಾನು ನಿನಗೆ ತಿಂತೀನಿ ಅಂತ. ಆವಾಗ ಸಾಹುಕಾರ ಗಾಬರಿ ಆದ. ತಿರುಗಿ ಸಾಧುಗಳಲ್ಲಿ ಹೋಗಿ ಏನಂತಾನೆ, ಏನ್ರಿ ಸ್ವಾಮಿ, ನನ್ನ ಕೆಲಸ ಸಮಾಪ್ತ ಆಯ್ತು, ಈಗ ನನಗೆ ಏಟು ಹಾಕೋದು ಕೂತದ, ಅದಕ್ಕೆ ಏನು ಮಾಡಬೇಕು ಅಂದ್ರೆ ನಾನು ನಿನಗೊಂದು ಉಪಾಯ ಹೇಳ್ತೀನಿ. ಅಂದ್ರೆ ಏನು, ನಿನ್ನ ಮನೆ ಮುಂದೆ ಒಂದು ಬಿದಿರು ಬಂಬು ನಡೆಸಿಬಿಡು, ನಿನ್ನ ಕೆಲಸ ಬಂದಾಗ ಅದಕ್ಕೇನದೊಂದು ಕೆಲಸಿಗೆ ತಗೋ, ಅದಕ್ಕೇನು ಹೇಳು, ಕೆಳಗೆ ಇಳಿಯೋದು ಮೇಲಕ್ಕೇರುವುದು ಇದೇ ನೀನು ಕೆಲಸ ಮಾಡು ಅಂತ. ಯಾಕಾಗವಲ್ದು?
ಯಾವ ವ್ಯಾಳ್ಯದಲ್ಲಿ ಈತನಿಗೆ ಬೇಕಾಗಿತ್ತು ಆ ವ್ಯಾಳ್ಯದಲ್ಲಿ ಅದರದಿಂದ ಕೆಲಸ ತಗೊಳ್ಳೋದು, ಆ ಬೊಂಬಿಗೆ ಒಯ್ದು ಹಚ್ಚೋದು. ಅದು ಏರೋದು ಇಳಿಯೋದು ಎಷ್ಟು ದಿವಸ ಆದ್ರೂ ಅದು ಸಮಾಪ್ತ ಆಗೋದಿಲ್ಲ. ಅದರಂತೆ ಮನಸ್ಸು ರೂಪವಾದಂತಹದ್ದು ಒಂದು ದೆವ್ವ. ಇದಕ್ಕೇನದಂದ್ರೆ ಪ್ರಪಂಚದ ಕೆಲಸಗಳು ಬಹಳ. ಯಾವ ದಿವಸ ಇದ್ರದ್ದೇನದಂದ್ರೆ ಕರ್ಮರೂಪವಾದಂತಹ ಕೆಲಸ ಸಮಾಪ್ತ ಆಗ್ತಾವೋ ಆ ದಿವಸ ಆ ದೆವ್ವ ಇದಕ್ಕೆ ನುಂಗಿ ಬಿಡ್ತದ, ಇವತ್ತಿನಿಗೆ ತಿಂದು ಬಿಡ್ತದ. ಅದಕ್ಕೆ ಇವನು ಸಾಧುಗಳಲ್ಲಿ ಹೋದ. ಏನ್ ಮಾಡ್ಬೇಕ್ರಿ ಸ್ವಾಮಿ, ನಾನು ಒಂದ್ ದಿವಸ ಸಾಯ್ತೀನಿ ಅಂದ್ರೆ ನಿನ್ನ ನಂತರದಲ್ಲಿ ಒಂದು ಶ್ವಾಸ ರೂಪವಾದಂತಹದ್ದು ಒಂದು ಬೊಂಬದ. ಆ ಬೊಂಬಿವಿಗೆ ನಾಮಸ್ಮರಣೆ ರೂಪವಾದಂತಹದ್ದು ಒಂದು ಏನದಂದ್ರೆ ಈ ದೆವ್ವಿಗೆ ಹಚ್ಚಿ ಮ್ಯಾಕೆ ಏರೋದು ಕೆಳಗೆ ಇಳಿಯೋದು, ಇದು ಕೆಲಸ ಮಾಡಿಸೋ. ಅದು ಕತ್ಲಾಗಿತ್ಲಾಗ ಓಡಾಡ್ಲಿಕ್ಕೆ ಬರುವುದಿಲ್ಲ. ಯಾವ ವ್ಯಾಳ್ಯದಲ್ಲಿ ಪ್ರಪಂಚದ ಕೆಲಸ ಬೀಳ್ತದೋ ಆ ಸಮಯದಲ್ಲಿ ಅದರ ಅಲ್ಲಿದ್ದು ತಗೊಳ್ಳೋದು, ಮತ್ತೆ ಇದರಲ್ಲಿ ಹಚ್ಚೋದು, ಕೆಲಸ ಹಚ್ಕೊಡ್ಲೇನೆ ಮತ್ತೆ ತಿರುಗಿ ಅದಕ್ಕೆ ಹಚ್ಚಿಬಿಡೋದು. ಆ ವೇಳೆಯಲ್ಲಿ ಅದು ಕೈದಾಗ್ತದೆ. ಆವಾಗ ನಿಮ್ಮ ಅಂತರದಲ್ಲಿ ನಾಮ ಜಾಗೃತ ಆಗ್ತದೆ. ಈ ಜಗತ್ತಿನ ರೂಪವಾದಂತಹ ಮೋಹ ಬಂಧನದಿಂದ ನೀನು ಕಡೆಗಾಗ್ತಿ. ಇದು ಸರಳವಾದಂತಹ ಉಪಾಯ. ಜಿ ಇಂಥ ನೀನು ಸಾಧನೆ ಮಾಡುವ ಕಾಲದಲ್ಲಿ ಅನೇಕ ಸಂಕಟಾದಿಗಳನ್ನು ಬಂದು ಬರಬಹುದು. ಮತ್ತೆ ದ್ರವ್ಯ ಹಾನಿ ಆಗಬಹುದು, ಅಪಮಾನವೂ ಆಗಬಹುದು, ಸಾಯೋ ಟೈಮ್ನು ಬರಬಹುದು. ಅಂದ್ರೂ ನೀನು ಆ ಸ್ಥಿತಿಯಿಂದ ಕಡೆಗೆ ಆಗಬೇಡ. ಆ ಪರಮಾತ್ಮನ ಚಿಂತನೆಯಿಂದ ಬಿಡಬೇಡ. ಯಾಕೆ ಬಿಟ್ಟರೂ ಸಾಯ್ತಿ, ಮತ್ತೆ ಅದರಲ್ಲಿ ಇದ್ರೂ ಸಾಯ್ತಿ ಅಂದ್ರೆ ಯಾಕೆ ಬಿಡ್ತಿ? ಸುಖ ದುಃಖಾದಿಗಳು ಬಂದೇ ಬರ್ತಾವ. ನಾವು ಶರೀರಧಾರಿಯಾಗಿ ಎಂದು ಬಂದೇವೋ ಅಂದಿನ ಹಿಡಿದು ಅವು ಸುಖ ದುಃಖಾದಿಗಳು ನಾವು ತಗೊಂಡೇ ಬಂದಿದ್ದೆವು. ನಮಗಾಗಿ ಬರೋದಿಲ್ಲ, ಅವು ಬರಂಗ್ ಬರ್ತಾವ. ನೀನು ಭಕ್ತಿ ಮಾಡಿದ್ರೂ ಅವು ಬರ್ತಾವ, ಮಾಡದೆ ಇದ್ರೂ ಬರ್ತಾವ. ಮಾತ್ರ ಗುರುಭಕ್ತನಿಗೆ ಏನದಂದ್ರೆ ಬಂದ್ರೂ ಅದರದ್ದು ಪರ್ವಾಗಿಲ್ಲ, ಉಲ್ಟಾ ತಿಳಿಬೇಕು. ಏನು ಬೇಡಲಿ ಸಾಂಬಾ ಗುರುವೇ ಜಗ ಇಂಥದ್ದು, ಜ್ಞಾನ ಮುಕ್ತಿ ಒಂದೇ ಕುಡು ಇದೇ ದೊಡ್ಡದು. ಹಿಂದೆ ನನಗೆ ಬೇಯ್ದವರೆಲ್ಲ ಚಂದದಿಂದಿರಲಿ, ಮುಂದೆ ನನಗೆ ಬೇಯ್ದವರೆಲ್ಲ ಹಂದರೆ ಇರಲಿ. ಬಂದು ನನಗೆ ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಯಾಕೆ ಇವೊಂದು ಉಲ್ಟಾ ಬೇಕು. ಜಗನೇ ಇಂಥದ್ದದ. ನಾನು ನಿನ್ನಲ್ಲಿ ಏನು ಬೇಡಲಿ. ಹಿಂದೆ ನನಗೆ ಯಾರು ನಿಂದ ಮಾಡ್ತಾರಂದ್ರೆ ಅವ್ರಿಗೆ ಮತ್ತಿಷ್ಟು ಏನದಂದ್ರೆ ನೀನು ಬಲ ಕೊಡು, ಅವ್ರು ಚಂದದಿಂದ ಇರಲಿ, ನಿಂದ ಮಾಡಲಿ. ಯಾಕೆ ಮಡಿವಾಳರು ಅಥವಾ ವಾಷಿಂಗ್ ಕಂಪ್ನಿಯವರು ಬಟ್ಟೆ ಒಗಿಬೇಕಾದ್ರೆ ಏನಾದ್ರೂ ಚಾರ್ಜ್ ಮಾಡ್ತಾರೆ. ಈ ನಿಂದಕರು ಏನದಂದ್ರೆ ಏನು ಚಾರ್ಜ್ ಮಾಡಲಾರ್ದೆ ಒಗಿತಾರಂದ್ರೆ ನಂದೇನು ಹೋಯ್ತು, ಇವರಿಗೆ ದುಡ್ಡು ಬೇಡ ದುಗ್ಗಣ ಬೇಡ, ತಾವೇ ನಿಂದ ಮಾಡಿರ್ತಾವ. ಮುಂದೆ ನನಗೆ ಬೈದವರು ಅಲ್ಲ, ಹಂದರೆ ಇರಲಿ. ಎದುರೇ ಬಂದು ಬೈತಕ್ಕಂಥವ್ರು ಅವ್ರಿಗೆ ಇಬ್ಬರಿ ಹಂಡ್ರ ಆಗಲಿ, 3 ಮಂದಿ ಕೂಡಿ ಬೈಲಿ. ಬಂದು ನನಗೆ ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಯಾರು ನನಗೆ ಬಂದು ಒದಿತಾರಂದ್ರೆ ಅವ್ರಿಗೆ ಮತ್ತಿಷ್ಟು ಗದ್ದೆ ಬೆಳೀಲಿ, ಅನ್ನ ಹೆಚ್ಚಿಗೆ ತಿಂದು ಮತ್ತಿಷ್ಟು ಒದಿಲಿ. ಅವಾಗ ನನ್ನ ಮನಸ್ಸು ನಾಚಿಕೊಂಡು ಈ ಪ್ರಪಂಚದಿಂದ ಕಡೆಗಾಗಬಹುದು. ಹೇ ಪರಮಾತ್ಮನೇ, ನಿನ್ನ ಕೃಪೆ ಒಂದೇ ಕೊಡು. ಜೈ ಬುದ್ಧಿ ಮಲಿ ಮನಿ ಚಂಚಲ. ಅದಕ್ಕೇನಂತಾರೆ, ಇಂಥ ಸಹನ ಶಕ್ತಿ ನಿನ್ನಲ್ಲಿ ಇರಲಾರ್ದ ಪಕ್ಷದಲ್ಲಿ ಮನಸ್ಸು ಅಹಂಕಾರ ವಶಾತವಾಗಿ ಮಲಿನ ಭಾವಾದಿಗಳ ನಿನ್ನಲ್ಲಿ ಪ್ರಬಲವಾಗಿ ಇನ್ನೊಬ್ಬರಿಗೆ ಏನದಂದ್ರೆ ಎದುರಾಡುವುದಕ್ಕೆ, ಅವ್ರಿಗೆ ಪ್ರತಿಕಾರ ಮಾಡುವುದಕ್ಕೆ ಮತ್ತು ದುರ್ಗುಣದಲ್ಲಿ ಓಡಾಡುವುದಕ್ಕೆ ತಯಾರಾಗ್ತದೆ. ಮನಸ್ಸು ಚಂಚಲ. ಘಾತಾಗಹೆ ಅಂದ್ರೆ ಯಾವತ್ತು ನಷ್ಟ ಗ್ರಹಣ ಮಾಡ್ತಿರ್ತದೆ. ಜಾಗೃತಿ ಇರುವುದು. ಜೈ ತೋನಗೆ
भेद भ्रम जाल में फंस गया। ಈ ಮನಸ್ಸು ನಿನಗೇನಾದ್ರೂ ಒಂದು ಲಾಭ ತೋರಿಸಿದಂಗೆ ಹೊರಗಿಂದ ತೋರಿಸಿರ್ತದೆ, ಮಾತ್ರ ನಿನ್ನ ಆವಿಷ್ಯಕ್ಕೆ ತಿಂದಿರ್ತದೆ. ನೀನು ಒಳ್ಳೆ ಜಾಗೃತಿ ಇರು. ಇನ್ನೊಬ್ಬರು ಶತ್ರುಗಳು ಪ್ರಪಂಚದಲ್ಲೇ ಇಲ್ಲ. बुरा देखन मैं चला बुरा न मिलिया कोई, जो दिल खोजा आपना मुझसा बुरा न कोई. ಕೆಟ್ಟವ್ರಿಗೆ ನೋಡ್ಬೇಕಂತ ಹೇಳಿ ನಾನೆಲ್ಲ ಪ್ರಪಂಚ ತಿರುಗಿದ, ಒಬ್ಬರು ಕೆಟ್ಟವ್ರು ಸಿಗಲಿಲ್ಲ. ನನ್ನ ಮನಸ್ಸಿಗೆ ನಾನು ಶೋಧನೆ ಮಾಡೋದರಲ್ಲಿ ನನ್ನಂತ ಕೆಟ್ಟವ್ರು ಯಾರೂ ಇಲ್ಲ. ತನ್ನಷ್ಟಕ್ಕೆ ತಾನು ಕೆಟ್ಟವನಾಗಿದ್ರೆ ಆ ಕೆಟ್ಟ ಗುಣಗಳು ಎಲ್ಲ ತೆಗಿಲಿಕ್ಕೆ ತಯಾರಾಗ್ತಾನೆ. ನಾನು ಎಲ್ಲರಿಗಿಂತಲೂ ಒಳ್ಳೆಯವನು ಅಂತ ಹೇಳಿ ದೊಡ್ಡವನಾದ್ರೆ ಮತ್ತಿಷ್ಟು ಆ ಗುಣಗಳು ತುಂಬುತ್ತಾವ ಇವನಲ್ಲಿ. ಆ ಪರಮಾತ್ಮನಿಗೆ ಆ ಗುಣಗಳು ಯೋಗ್ಯ ಇಲ್ಲ. ಜೈ ಅದಕ್ಕೇನಂತಾರೆ, ನೀನು ಒಂದು ವಿಶ್ವಾಸ ಉಳ್ಳವನಾಗು. ನನ್ನ ಪ್ರಪಂಚದಲ್ಲಿ, ಈ ಪ್ರಪಂಚದಲ್ಲಿ ನನಗೆ ಯಾರು ಸಹಾಯಕಾರಿ ಅದಾರಂದ್ರೆ ಒಬ್ಬ ಗುರು ಅದಾನ ಅಂತ ಹೇಳಿ ಗುರುವಿನಲ್ಲಿ ಲೆಕ್ಕ. ಎಲ್ಲ ಹೋಗಲಾಡಿಸಿ ಒಂದು ಗುರುವಿನಲ್ಲಿ ನೀನು ವಿಶ್ವಾಸ ಉಳ್ಳವನಾಗು. ಗುರು ಏನಂತಾನೆ, ನಿನ್ನ ನಂತರದಲ್ಲಿ ಪರಮಾತ್ಮನದಾನ, ಆತನಿಗೆ ಹೀಗೆ ಕೂಡು. ಅವನು ಹೊರಗೆ ತೋರಿಸೋದಿಲ್ಲ. ಹೊರಗೆ ಕಲ್ಲು ಮಣ್ಣಾದಿಗಳು ಏನು ತೋರಿಸೋದವು? ಜಡವಸ್ತು. ಪತ್ಥರ್ ಪೂಜೆ ಹರ್ ಮಿಲೆ ಮೈ ಪೂಜು ಏಕ ಪಹಾಡ್, ಇಸ್ ಪತ್ಥರ್ ಸೆ ಚಕ್ಕಿ ಭಲಿ ಪೀಸ್ ಖಾಯ್ ಸಂಸಾರ. ಕಲ್ಲು ಪೂಜೆ ಮಾಡುವುದರಿಂದ ದೇವರು ಸಿಗಬೇಕಾದ್ರೆ ನಾನು ಬೆಟ್ಟನೆ ಪೂಜೆ ಮಾಡ್ತೀನಿ, ದೊಡ್ಡದು ಹಿಮಾಲಯ ಪರ್ವತ. ಮತ್ತು ಎಲ್ಲ ಕಲ್ಲಿನಕ್ಕಿಂತಲೂ ಉತ್ತಮ ಕಲ್ಲು ಯಾವುದಂದ್ರೆ ಬೀಸ ಕಲ್ಲ. ಯಾಕಂದ್ರೆ ಹಿಟ್ಟೆರೆ ಕೊಡ್ತದೆ ಬೀಸಿ. ಇವು ಹೊರಗಿನ ಕಲ್ಲುಗಳು ಏನು ಕೊಡ್ತಾವ? ಅದಕ್ಕೆ ನಿನ್ನ ನಂತರದಲ್ಲಿ ದೇವರದಾನ ಚೇತನ, ಅವನಿಗೆ ನೀನು ತಿಳಿಯ. ಜೀ ಆ ಚೇತನ ಶಕ್ತಿಗೆ ಕನೆಕ್ಷನ್ ಮಾಡಿಕೊಡುವುದು ಅಥವಾ ಬಂದಂತ ತೊಂದರೆಗಳಿಗೆ ದೂರೀಕರಿಸುವುದು ಹೆಸರು ಗುರು. ಅವನಲ್ಲಿ ಪೂರ್ಣ ವಿಶ್ವಾಸ ಉಳ್ಳವನಾಗು. ಇನ್ನು ಹೇಗೆ ನಾವು ಒಂದು ನೌಕಾದಲ್ಲಿ ಆಗಲಿ ಸ್ಟೀಮರ್ದಲ್ಲಿ ಆಗಲಿ ಕ್ಯಾಪ್ಟನ್ದ ವಿಶ್ವಾಸದ ಮ್ಯಾಗ ನಾವು ಕೂಡ್ತೇವೆ. ಈತನು ಪಾರ್ಗ ಅನಿಸ್ತಾನೆ ಅನ್ನತಕ್ಕಂಥ ವಿಶ್ವಾಸದ ಮ್ಯಾಗ ಕೂಡ್ತೇವೆ. ಅದರಂತೆ ಈ ಸಂಸಾರ ಸಮುದ್ರದಲ್ಲಿ ಗುರು ಒಬ್ಬ ಅಂಬಿಗ, ನಾಮ ನೌಕಾ. ಆ ನಿಜವಾದಂತಹ ನಾಮ ನೌಕಾದಲ್ಲಿ ಕೂತು ನಿಜವಾದಂತಹ ಅಂಬಿಗೆನಿಗೆ ನೋಡಿಕೊಂಡು ನೀನು ಆ ನೌಕಾದಲ್ಲಿ ಕೂತು ಬಿಡು. ಆ ವೇಳೆಯಲ್ಲಿ ಈ ಸಂಸಾರ ಸಮುದ್ರ ದಾಟ್ತಿ. ಇಲ್ದಿದ್ರೆ ಪ್ರತಿಯೊಬ್ಬನಂತರ ನಾನು ಗುರುವೇ. ನನ್ನಲ್ಲಿನೂ ಏನದಂದ್ರೆ ಒಳ್ಳೆ ಮಂತ್ರದ ಬಾ. ಯಾವ್ಯಾವ ಮಂತ್ರಗಳು ಕಿವಿಯಾಗ ಊದದು, ಕನಫುಕ್ಕ ಗುರು ಹದ್ದಕ ಬೇಹದ್ದಕ ಗುರು ಅವ್ರು. ಕಿವಿ ಊದ ಗುರುಗಳು ಏನದಂದ್ರೆ ಇವು ಹದ್ದದೊಳಗಿನು. ಇನ್ನು ಬೇಹದ್ದದ ಗುರು ಅವ್ರು ಬ್ಯಾರೆ. ಈ ಗುರುಗಳಿಗೆ ಏನು ಬೇಕಾದಷ್ಟು ತಗೋರಿ, ತಡನೇ ಇಲ್ಲ. ಅವರೇ ಶಿಷ್ಯರಿಗೆ ಹುಡುಕೋತ್ ತಿರುಗ್ತಾರೆ, ಗುರುಗಳೇ ಹುಡುಕೋತ್ ತಿರುಗ್ತಾರೆ. ಇನ್ನು ಶಿಷ್ಯರೇ ಸಿಗೋದಿಲ್ಲ ಅವ್ರಿಗೆ. ಹೌದು. ನಿಜವಾದಂತಹ ಗುರು ಏನಂತಾನೆ, ಗುರುವಿನ ಸ್ಥಾನ ಎಲ್ಲಿದೆ ಮೊದಲು ನೀನು ತಿಳ್ಕೋ. ಗುರು ಎಲ್ಲಿರ್ತಾನೆ ಅಂದ್ರೆ ಎರಡು ನೇತ್ರದ ಮಧ್ಯಭಾಗದಲ್ಲಿ ಮನಸ್ಸಿಗೆ ನಿಲ್ಲಿಸಿ ಅಲ್ಲಿ ಗುರುವಿನ ಧ್ಯಾನ ಮಾಡು. ಆ ಗುರುವಿನಲ್ಲಿ ಐಕ್ಯ ಹೊಂದಿ ನೀನು ಇರಲಾರ್ದಂಗಾಗು. ಗುರುವೇ ಗುರು ಇರಬೇಕು. ಆ ಗುರು ಪ್ರಕಾಶ ರೂಪದಾನ. ಅದು ಆ ಶಕ್ತಿ ಏನದು ಅಂದ್ರೆ ನಿನ್ನ ಕತ್ತಲಿ ಹೃದಯ ಕತ್ತಲಿ ತೆಗೆದು ಮೇಲಿರ್ತಕ್ಕಂತಹ ಚೇತನ ಶಕ್ತಿಗೆ ಕನೆಕ್ಷನ್ ಕೊಡ್ತಾನೆ. ಆ ವೇಳೆಯಲ್ಲಿ ಗುರುಭಕ್ತಿ ಆಯಿತು ಅಂತ ತಿಳಿ. ಇಲ್ದಿದ್ರೆ ಮ್ಯಾಗೆ ಮಾಡ್ಕೋತ ಎಷ್ಟು ದಿವಸ ಆದ್ರೂ ಸಹಿತನು ಏನದು. ಈಗ ಹೊರಗಿನ ಗುರು ನಾವು ಬೇಕಾದಷ್ಟು ಮಾಡ್ಕೋಬಹುದು, ಅದ್ರಾಗ ಏನ್ ತಡ. ಒಬ್ಬನೇನದಂದ್ರೆ ಶಿಷ್ಯನ ಮನೆಗೆ ಗುರುಗಳು ಆದರು.
ಗುರುನು ಅಂಥವನೇ, ಶಿಷ್ಯ ಅವನಿಗಿಂತಲೂ ಬಲ. ಗುರುಗಳು ಹೋಗಿ ಶಿಷ್ಯನ ಮನೆಯಲ್ಲಿ ಇಳಿದ್ರು. ಶಿಷ್ಯ ಏನು ವಿಚಾರ ಮಾಡ್ದ, ನಾನು ಕೈ ಖರ್ಚಿಟ್ಟು ಗುರುವಿನ ಸೇವಾ ಮಾಡಿದ್ರೆ ನಾನೆಂತ ಶಿಷ್ಯನು, ಅವರು ತಗೊಂಡು ಅವರಿಗೆ ಬಾರಿಸಿದ್ರಾಯ್ತು ಅಂದು ಹೊರಗೆ ಏನದಂದ್ರೆ ಗುರುಗಳು ಒಳ್ಳೆ ಹೊಸ ಪಾದರಕ್ಷೆ ತಗೊಂಡು ಹೋಗಿದ್ರು ಅಥವಾ ಬೂಟ್ ತಗೊಂಡು ಹೋಗಿದ್ರು. ಗುರುಗಳು ಏನದಂದ್ರೆ ಕುದುರೆ ಗಿದ್ರಿ ಒಳಗೆ ಕಟ್ಟಿ ಒಳಗೊಂದೇನದಂದ್ರೆ ಗದ್ದಿಗೆ ಹಾಕಿ ಕೂಡಿಸಿಬಿಟ್ಟ ಗುರುಗಳಿಗೆ. ಹೊರಗೆ ಬಂದು ಆ ಪಾದರಕ್ಷೆಗಳು ಎತ್ಕೊಂಡು ಹೋಗಿ ಬಾಜಾರ್ದಾಗ ಮಾರಿ ಅದರದೇ ಏನು ಹಿಟ್ಟ ಅಕ್ಕಿ ಏನು ಸಾಮಗ್ರಿ ತಂದು ಅಡಿಗೆ ಮಾಡಿ ಗುರುವಿಗೆ ಇಷ್ಟು ಕೊಟ್ಟ, ತಾನಿಷ್ಟು ಅದರಲ್ಲಿ ಊಟ ಮಾಡಿ ಮಸ್ತನಾಗಿ ಗುರುಪ್ರಸಾದ. ಗುರುಗಳು ಹೊರಗೆ ಬಂದು ನೋಡ್ತಾರೆ, ಪಾದರಕ್ಷೆ ಇಲ್ಲ. ಓಹೋ, ಇವನು ನನಗಿಂತಲೂ ಮೇಲಾದವನದಾನ, ನಾನೇನು ಕಮ್ಮಿನು. ಗುರು ಏನು ಮಾಡ್ದ, ಅಲ್ಲಿ ಹಗ್ಗದ ಮ್ಯಾಗ ಒಂದು ಅಗ್ನಿ ಶಾಲು ಬಿದ್ದಿತ್ತು ಶಿಷ್ಯಂದು. ಅದು ತಗೊಂಡು ಇವನು ಗಳಿಗೆ ಮಾಡಿ ಕೈ ಚೀಲದಾಗ ಹಾಕಿ ತೆಲಿಗುಂಬಿಟ್ಟು ಮಲ್ಕೊಂಡ್ಬಿಟ್ಟ. ಶಿಷ್ಯನ ಬಂದು ನೋಡ್ತಾನಂದ್ರೆ ಶಾಲಿಲ್ಲ. ಓಹೋ, ಘಟ್ಗುರು ನೀನು, ನಾನು ನಿನಗೆ ಚೆನ್ನಾಗಿ ಮಾಡ್ತೀನಿ ತಗೊಂಡು. ಅಲ್ಲಿಂದ ರಾತ್ರಿ ಆದ ಕೂಡ್ಲೇನೆ ಕುದುರೆ ಹೊರಗೆ ಕಟ್ಟಿತ್ತು. ಕುದುರೆ ಬಿಟ್ಕೊಂಡು ಇವನು ಹೋಗ್ಬಿಟ್ಟ. ಎಲ್ಲೇ ಸಂತಿ ಪ್ಯಾಟಿಯಲ್ಲಿ ಹೋಗಿ ಕುದುರೆ ಮಾರಿ ಅತ್ಲಾಗಿ ಒಂದು 4 ದಿನ ನಿಂತು ಬಿಟ್ಟ. ಗುರು ಇಲ್ಲಿ ಒಣ ಹೊಂಟೋಣ, ಉಪವಾಸೆ. ಹೊರಗೆ ಬಂದು ನೋಡ್ತಾನೆ ಕುದುರೆ ಇಲ್ಲ, ಶಿಷ್ಯನೂ ಇಲ್ಲ. ಓ, ಇವನು ಪಕ್ಕ ಶಿಷ್ಯನ ಅಂತ ಹೇಳಿ ಕುದುರೆ ಕಳ್ಕೊಂಡು ಮನೆಗೆ ಹೋಗ್ಬೇಕಾಯ್ತು. ಹಾಗೆ ಇವು ಎಷ್ಟೋ ಗುರು ಶಿಷ್ಯಗಳು. ಗುರುಗಳು ಏನಂತಾರೆ, ಒಳ್ಳೆ ಧನವಾನ್ ಶಿಷ್ಯನಿದ್ರೆ ಒಳ್ಳೆ ಚೆನ್ನಾಗಿ ಏಟ್ ಹಾಕೊಂಡ್ ಬಾ ಅಂತ ಇವನು. ಶಿಷ್ಯನೇನಂತಾನೆ, ನಮ್ಮ ಗುರುಗಳ ಕಡೆಯಿಂದ ಏನಾದ್ರೂ ತಗೋಬೇಕು, ಮಂತ್ರ ತಂತ್ರ ತಗೊಂಡು ನನ್ನ ಮಕ್ಕಳಿಲ್ಲ ಮರುಗಳಿಲ್ಲ ಏನಾದ್ರೂ ಒಂದು ಮಾಡ್ಕೋಬೇಕಂತ ಇವನು ಯೋಜನೆ ಮಾಡಿ. ಗುರು ಸದ್ಗುರು ಆರೆಂದು ನೋಡೋ, ಗುರುತಿಟ್ಟು ಮನವೇ ಸೇವೆಯ ಮಾಡು. ಗುರುಗಳುಂಟು ಮನೆ 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 ಬರಲ, ಬ್ಯಾರೆ ಬ್ಯಾರೆ ಮಾಡುತ್ತ ತಮ್ಮ ಮ್ಯಾಳ. ಗುರು ಸದ್ಗುರು ಆರೆಂದು ನೋಡೋ, ಗುರುತಿಟ್ಟು ಮನವೇ ಸೇವೆಯ ಮಾಡು. ತೋರು ಸಿಗರು ನಿಮಗೆ ಮೋಗಿಸುವ ವಾಗ್ಜಾಲ, ಸರಿತ ಮಗಾರೆಲ್ಲೆಂದೇನು ತಾಳ. ಎಲ್ಲ ಬಲ್ಲತನ ಅಭಿಮಾನ, ಅಲ್ಲೇ ಕೊಂಬುದೇನು ಉಪದೇಶ ಜ್ಞಾನ. ಸೊಲ್ಲಲ್ಗೇಳಿ ಕೇಳಿದರಾಗುವುದೇನ ನಿನಗೆ, ಸೊಲ್ಲಲ್ಗೇಳಿ ಕೇಳಿದರಾಗುವುದೇನ ನಿನಗೆ. ಸಲ್ಲದಲ್ಲಿಗುವುದೇ ನೋಡೇತನ, ಗುರು ಸದ್ಗುರು ಆರೆಂದು ನೋಡು, ಗುರುತಿಸು ಮನವೇ ಸೇವೆಯ ಮಾಡು. गुरु का घाटे निगारे, सूरत बंद निज शब्द में. ಅದಕ್ಕೇನಂತಾರೆ, ಗುರು ಯಾವ ಸ್ಥಾನದಲ್ಲಿ ವಾಸದಾನ, ಆಹೋರಾತ್ರ ಅದೇ ಜಾಗದಲ್ಲಿ ನೀನು ಚಿತ್ತಕ್ಕೆ ನಿಲ್ಲಿಸು. ಚಿತ್ತಕ್ಕೆ ನಿಲ್ಲಿಸಿ ಈ ಪ್ರಕಾರ ಚಿತ್ತ ನಿಲ್ಲಿಸು. ಹೇಗೆ ಫೋಟೋಗ್ರಾಫರ್ ಏನ್ ಮಾಡಿರ್ತಾನಂದ್ರೆ, ಆ ಕ್ಯಾಮೆರಾ ಮತ್ತು ಆ ಫೋಟೋ ತೆಗೆದುಕೊಳ್ಳೋನು ಅವ್ರಿಗೆ ಸರಿಯಾಗಿ ನಿಲ್ಲಿಸ್ಬೋದಕ್ಕೆ ಹೇಳ್ತಾನೆ. ಅತ್ಲಾಗಿತ್ಲಾಗ ಸ್ವಲ್ಪ ಆದ್ರೂ ನಿಂತಿದ್ದಾದ್ರೆ ಅವನು ಹೋಗಿ ಸರಿಪಡಿಸಿಕೊಂಡು ಆ ವೇಳೆಯಲ್ಲಿ ಫೋಟೋ ತೆಗಿತಾನೆ. ಅದರಂತೆ ನಿನ್ನ ಚಿತ್ತರೂಪವಾದಂತಹ ಕ್ಯಾಮೆರಾ, ಅದರಲ್ಲಿ ಗುರುಮೂರ್ತಿ ರೂಪವಾದಂತಹ ಫೋಟೋ ಇಳಿಸಿಬಿಡು.
ಒಮ್ಮ ಆ ಚಿತ್ತದಲ್ಲಿ ಇಳಿದಂತ ಗುರುಮೂರ್ತಿ ನೀನು ಎಲ್ಲಿ ಹೋದ್ರೂ ಆತನು ಸಹಾಯತ ಮಾಡ್ತಾನೆ. ಎಲ್ಲಿದ್ರು ನಿನ್ನ ಸಂಗಡಿ ಇರ್ತಾನೆ, ಮಲಗಿದ್ರು ನಿನ್ನ ಸಂಗಡಿ ಇರ್ತಾನೆ, ಜಾಗೃತಿ ಇದ್ರು ನಿನ್ನ ಸಂಗಡಿ ಇರ್ತಾನೆ, 1000 ಮೈಲ್ ದೂರ ಹೋದ್ರೂ ನಿನ್ನ ಸಂಗಡಿ ಇರ್ತಾನೆ, ಎಲ್ಲಿಯಾದ್ರೂ ನಿನ್ನ ಸಂಗಡಿ ಇರ್ತಾನೆ. ಅದರ ಹೆಸರು ಗುರು ಭಕ್ತಿ. ಆ ಒಳಗಿನ ಶಕ್ತಿ ಏನಂತದೆ, ಮೇಲೇನದಂದ್ರೆ ಶಬ್ದ ಗುರು ಅದಾನ, ಆ ಶಬ್ದದಲ್ಲಿ ನೀನು ಈ ಪ್ರಕಾರ ಕೂಡು. ಆ ಶಬ್ದ ಎಲ್ಲಿದು ಬಂದದೋ ಅಲ್ಲಿಗೆ ನಿನಗೆ ಸೀದಾ ಕರ್ಕೊಂಡು ಹೋಗ್ತದೆ. ಜೈ शब्द बिना कोई नाची, जो काढ़े जिस पैर से. ಈ ಜಗತ್ರೂಪವಾದಂತಹ ಬಂಧನದಿಂದ ದೂರೀಕರಿಸುವುದಕ್ಕಾಗಿ ಕೇವಲ ಒಂದು ಶಬ್ದ ಶಕ್ತಿನೇ. ಶಬ್ದ ಇರಲಾರದೆ ಮಾತ್ರ ಯಾರಿಗೂ ಹೋಗ್ಲಿಕ್ಕೆ ಬರೋದಿಲ್ಲ. ಬರೇ ಮಂತ್ರ ಜಪ ಮಾಡಿ ಮಾಡಿ ಇಲ್ಲೇ ಕೆಳಗೆ ಜೇ ताते सत्य किवाड़े, खोलो बुरकुंगी पकड़े. ಅದಕ್ಕೆ ಶಬ್ದಕ್ಕೆ ಏನದಂದ್ರೆ ಈಗ ಮಮಕಾರ ಅಥವಾ ಮನಸ್ಸು ಮಾಯದ್ದು ಏನದಂದ್ರೆ ಬಾಗಿಲು ಮುಚ್ಚತ್. ಅನಾದಿ ಕಾಲದಿಂದ ನಮ್ಮ ಚಿತ್ತ ಏನದಂದ್ರೆ ಹೊರಗದ. ಗುರುವಿನ ಬಿಗದ ಕೈ ರೂಪವಾದಂತಹ ಯುಕ್ತಿ ತಗೊಂಡು ಇಲ್ಲಿರ್ತಕ್ಕಂಥದ್ದು ಬಿಗತ್ಯರಿ. ಅದರಲ್ಲಿ 5 ಲಿವರ್ ಅದಾವ. ಆ ಬಿಗದ ಕೈಗೆ 5 ಲಿವರ್ ಅದಾವ. 5 ಲಿವರ್ ಸರಿಯಾಗಿ ಹತ್ತಿದ್ರೆ ಅದು ಬಾಗಿಲು ತೆರೀಕ. ಅದರಲ್ಲಿ ಒಂದೇ ಲಿವರ್ ಕಮ್ಮಿ ಇತ್ತಂದು ಬಾಗಿಲು ತೆರೆದಿಲ್ಲ. ನೀನು ನಾಮಸ್ಮರಣೆ ಮಾಡಿ ಮಾಡಿ 5 ಲಿವರ್ ಸರಿಯಾಗಿ ಅಲ್ಲಿ ನಾಮಸ್ಮರಣೆ ಮಾಡು. ಆ ವೇಳೆಯಲ್ಲಿ ಬಾಗಿಲು ತೆರೀತದೆ. ಮೇಲಿರ್ತಕ್ಕಂಥ ಶಬ್ದ ದ್ರವ್ಯ ನಿನಗೆ ತನ್ನಷ್ಟು ತಾನೇ ಸಿಗ್ತದೆ. ಅತ್ಲಾಗ ಹೋಗೋದು ಬೇಡ, ಇತ್ಲಾಗ ಬರುವುದು ಬೇಡ, ಅದಕ್ಕೆ ಜಪ ಬೇಡ, ತಪ ಬೇಡ, ಉಪವಾಸ ಬೇಡ, ವನವಾಸ ಬೇಡ. ಜೈ ताते सत्य किवाड़े, खोलो बुरकुंगी पकड़े. मगल मागी धस जाए, गुरुमुख को रोकी नदी. ಇನ್ನು ತನ್ನ ಮನೆಗೆ ತಾನು ಹೋಗೋ ಕಾಲದಲ್ಲಿ ಯಾರು ಇವನಿಗೆ ಏನದಂದ್ರೆ ಆತಂಕ ಮಾಡೋರು. ಕೆಲವು ಕಾಲ ಗಳಿಸುವುದಕ್ಕಾಗಿ ಪರದೇಶಕ್ಕೆ ಹೋಗಿದ್ದ ಅಂತೇಳಿ, ವಿಲಾಯತ್ ಆಗಲಿ ಅಥವಾ ಅಮೆರಿಕ ಆಗಲಿ, ಅಲ್ಲಿದು ಧನ ಗಳಿಸಿಕೊಂಡು ಬಂದು ತನ್ನ ಮನೆ ಬಾಗಿಲು ತಾನು ತೆರೆದು ಒಳಗೆ ಹೋಗೋ ಕಾಲದಾಗ ಯಾರು ಆತಂಕ ಮಾಡೋರು. ಅದರಂತೆ ಕಾಲಾಂತರದಿಂದ ಈತನು ಹೊರಗಿದ್ದವನು ಗುರುವಿನ ಕೃಪದಿಂದ ಅಂತರಿ ಬಾಗಿಲು ತೆರೆದು ತನ್ನ ಮನೆಗೆ ತಾನು ಹೋಗೋ ಕಾಲಕ್ಕೆ ಯಾರು ಆತಂಕ ಮಾಡೋರು. ಅಲ್ಲಿ ಬ್ರಹ್ಮನೂ ಇಲ್ಲ, ವಿಷ್ಣುನೂ ಇಲ್ಲ, ಕಾಲವೂ ಇಲ್ಲ, ಮಹಾಕಾಲವೂ ಇಲ್ಲ. ಜೈ मन मुखे भटका खाए, चढ़े उतरे गिर गिर पड़े. ಈ ಯುಕ್ತಿ ತಿಳಿಲಾರ್ದ ಕೆಲವು ಮನಮುಖಿ ಜನರು ತಮ್ಮಷ್ಟಕ್ಕೆ ತಾನೇ ಏನೋ ಅಹಂ ಬ್ರಹ್ಮಸ್ಮಿ, ಯಾ ಬ್ರಹ್ಮೋ ಈ ಬ್ರಹ್ಮೋ ಭಾವಿಸಿಕೊಂಡು ಇಲ್ಲಿ ಲಕ್ ಹಚ್ಚಿ ಅಥವಾ ತಾನೇ ಬ್ರಹ್ಮನಾಗಿ ಏನೇನೋ ಪ್ರಯತ್ನ ಪಡಿತಾರೆ. ಮತ್ತ ಏನದಂದ್ರೆ ಮೋಸವೇ ಅದು. ಎಲ್ಲಿಯವರಿಗೂ ನಿನ್ನ ಅಂತರದಲ್ಲಿ ಪ್ರಕಾಶ ಆಗಿ ಜೀವದಲ್ಲೇ ಇರ್ತಿರ್ಲಿಕ್ಕಾಗಿ ನಿನ್ನ ಚೇತನ ಸತ್ತ ಮೇಲ್ದೇಶದಲ್ಲಿ ಹೋಗಿಲ್ಲ, ಅಲ್ಲಿಯವರಿಗೂ ನಿನಗೆ ಮರಣ ಬಿಟ್ಟಿತ್ತ. ಹೇಗೆ ಸಾಯೋದಕ್ಕಿಂತಲೂ ಮೊದಲ ನಾವು ಸಾವಿಗೆ ಕಂಡಿದ್ದಾದ್ರೆ ಸಾವಿನ ಭಯ ಇಲ್ಲ. ಮೊದಲು ನಾವು ಸಾವಿಗೆ ನೋಡೋದಿಲ್ಲ ಅಂದ್ರೆ ಸಾವು ಹೇಗೆ ತಪ್ಪಿಸುವುದು? ಸಾವಂದ್ರೆ ಏನು, ಅದು ಯಾವ ಸ್ಥಾನದಲ್ಲಿದೆ, ಎಲ್ಲಿ ಕೂತ ಆ ಯಮದೇವರು ನಮ್ಮ ಚೇತನ ಸತ್ತ ಎಳಿತಾನ ಅನ್ನೋದು ಮೊದಲು ಗೊತ್ತು ಮಾಡ್ಕೋಬೇಕು. ಆ ವೇಳೆದಲ್ಲಿ ಯಮದೇವ್ರನ್ನು ಭಯ ಇಲ್ಲ. ಜೈ टीका ठौर न पाए, क्यों कर गुरु समझावे. ನಿತ್ಯ ಪ್ರತಿ ಸದ್ಗುರು ಅದೇ ಉಪದೇಶ ಕೊಡ್ತಿರ್ಲಿಕ್ಕಾಗಿ ಈತನಿಗೆ ಏನದಂದ್ರೆ ಅದು ತಿಳಿತಕ್ಕಂಥ ಶಕ್ತಿ ಅಥವಾ ಅದೇ ಪ್ರಕಾರ ನಡೀತಕ್ಕಂಥದ್ದು ಜ್ಞಾನ ಇರಲಾರದ ಪಕ್ಷದಲ್ಲಿ ತನ್ನಷ್ಟಕ್ಕೆ ತಾನೇ ಕಣ್ಣು ಮುಚ್ಕೊಂಡು ಏನಾದ್ರೂ ಮಾಡ್ಕೋತ ಕೂಡುವುದು. ಅಲ್ಲಿ ಯಾವ ಜಾಗದಲ್ಲಿ ಯಾವ ವಿಧಿದಿಂದ ನಿಲ್ಲಿಸಬೇಕು ಮನಸ್ಸಿಗೆ ಇದು ಗೊತ್ತಿಲ್ಲ. ಜಬರ್ದಸ್ತಿದಿಂದ ನಿಲ್ಲಿಸೋದ್ರದಿಂದ ಏನಾಗ್ತದೆ, ಅವು ಕಣ್ಣೇನದು ಮ್ಯಾಕ್ ಒತ್ತಿ ನೋಡೋದ್ರದಿಂದ ತಲೆ ನೋವು ಆಗ್ತದೆ.
ಒಬ್ಬೊಬ್ರು ಏನು ಮಾಡಿರ್ತಾರೆ ಕಣ್ಣು ಹಿಂಗೆ ಮ್ಯಾಕ್ ಮಾಡಿ ಒತ್ತಿ ನೋಡಿಬಿಡೋದು. ಕೆಲವರು ಷಣ್ಮುಖಿ ಮುದ್ರಾ ಹಚ್ಚಿಬಿಟ್ಟಿರ್ತಾರೆ. ಮೂಗ, ಕಣ್ಣ, ಕಿವಿ, ಬಾಯಿ ಎಲ್ಲ ಬಂದ್ ಮಾಡಿಬಿಡೋದು. ಕೆಲವು ಗುರುಗಳು ಹೇಳಿರ್ತಾರನು ಹಾಗೆ. ಅದು ಉಬ್ಬುಸು ಬಂದ ಕೂಡಲೇ ಅದನ್ನು ಬಿಟ್ಟು ಬಿಡೋದು. ದೇವರಿಲ್ಲ ಪಾವರಿಲ್ಲ. ಯಾಕಂದ್ರೆ 84 ಮುದ್ರೆಗಳದಾವು. ಅದರ ಪೈಕಿ 5 ಮುದ್ರೆಗಳು ಯಾವುವು? ಖೇಚರಿ, ಭೂಚರಿ, ಆಗೋಚರಿ, ಸಾಂಬವಿ, ಷಣ್ಮುಖಿ. ಹೀಗೆ 5 ಮುದ್ರಾಗಳದಾವು. ಅರ್ಧ ನೇತ್ರ ಏನದಂದ್ರೆ ಅದನ್ನು ತೆರೆದು ಮೂಗಿನ ಮೇಲೆ ಲಕ್ಕಿಟ್ಟು ನೋಡ್ತಕ್ಕಂಥದ್ದು ಇದು ಖೇಚರಿ ಮುದ್ರಾ. ಅದೇ ಅರ್ಧ ನೇತ್ರದಿಂದ ಮೂಗಿನ ಮ್ಯಾಗ ಲಕ್ಕಿಟ್ಟು ಭೂಮಿಗೆ ನೋಡೋದು ಏನದು? ಭೂಚರಿ. ಅಗೋಚರಿ ಅಂದ್ರೇನು? ಮೇಲಕ್ಕೆ ನೋಡೋದು. ಸಾಂಬಿವಿ ಅಂದ್ರೆ ಏನದಂದ್ರೆ ಕಿವಿಯಾಗ ಬೊರಳಾಕಿ ನೋಡೋದು. ಷಣ್ಮುಖಿ ಅಂದ್ರೆ ಎಲ್ಲ ಬಂದ್ ಮಾಡಿ ನೋಡೋದು. ಇವು 5 ಮುದ್ರೆಗಳು. ಇವು ಪ್ರತಿಯೊಬ್ಬರು ಗುರುಗಳು ಒಂದೊಂದು ತಗೊಳ್ಳೋದು, ಹೇಳಿಬಿಡೋದು. ಮಾಡ್ಕೊತ ಹೋಗಿ ನೀನು ಎತ್ಲಾಗಿರಿ ಹೋಗು, ನನಗೇನು ಸಾಯಿ, ನಂದು ಹೋಗೋದೇನು ಅಲ್ಲಿ. ಅದಕ್ಕಿಂಥದ್ದು ತನ್ನಷ್ಟಕ್ಕೆ ತಾನೇ ಪ್ರಯತ್ನ ಪಡೆಯೋದು. ಆಗಲಾರ್ದ ಪಕ್ಷದಲ್ಲಿ ಗುರುವಿನ ಮ್ಯಾಗ ದೋಷ ಕೊಟ್ಟು ಬಿಡೋದು. ಏನ್ರಿ, ನಾನು ದೊಡ್ಡ ಗುರುಗಳಲ್ಲಿ ಹೋಗಿ ಉಪದೇಶ ತಗೊಂಡು ಏನೂ ಆಗಲಿಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಮಾಡಲಿಲ್ಲ ನೀವು. जी मन मते छोड़ना गुरु को दुख लगावे. ಮನಸ್ಸಿನ ಮತಿ ಬಿಡ್ಲಿಲ್ಲ. ಕಡೆಗೆ ಗುರುವಿನ ಮ್ಯಾಗ ದೋಷ ಇಟ್ಟು ತಾನು ಕಡೆಗೆ ಆಗ್ಬಿಟ್ಟು. ಒಬ್ಬ ಡಾಕ್ಟರ್ನಲ್ಲಿ ಹೋಗಿ ಕಾಯಿಲೆ ಇದ್ದವನು ಏನಂತಾನೆ, ನನಗೆ ಔಷಧ ಕೊಡ್ರಿ ಸ್ವಾಮಿ, ಒಳ್ಳೆ ಔಷಧ ಕೊಡ್ರಿ. ಡಾಕ್ಟರ್ನ ಪರೀಕ್ಷೆ ಮಾಡಿ ಒಳ್ಳೆ ಔಷಧ ಕೊಟ್ಟ. ಅದು ಮನ್ಯಾಗ ತಂದು ಹಾಗೆ ಇಟ್ಟುಬಿಟ್ಟ. ಸೇವನೆ ಮಾಡಲಿಲ್ಲ. ಕಡೆಗೆ ಕಾಯಿಲೆ ಹೋಗಲಿಲ್ಲ. ಮತ್ತು ಯಾಕೆ ನೀನು ಅಂಥ ಡಾಕ್ಟರ್ನಲ್ಲಿ ಹೋಗಬೇಕಾಗಿತ್ತು, ಔಷಧ ತಗೋಬೇಕಾಗಿತ್ತು? ಏನ್ರಿ, ಅಲ್ಲಿನೂ ಹೋದ ಏನೂ ಆಗಲಿಲ್ಲ. ಔಷಧ ತಗೊಂಡು ಬಂದೆ, ಸೇವನೆ ಮಾಡ್ದೇನು? ಇಲ್ಲ, ಪೆಟ್ಟಿಗೆಗೆ ಇಟ್ಬಿಟ್ಟ. ಅದೇ ಹಂಗಾದ. ಅದರಂತೆ ಗುರುಗಳಿಂದ ಉಪದೇಶ ಪಡಿಕೊಂಡು ಏಕಾಗ್ರ ಚಿತ್ತ ಉಳ್ಳವನಾಗಿ 24 ಗಂಟೆ ಪೈಕಿ 2 ಗಂಟೆ ಪರಮಾತ್ಮನಿಗೆ ಕೊಡು. ಬಾಕಿ 22 ಗಂಟೆ ನೀನು ಬೇಕಾದ್ ಮಾಡು. ನಾವು 2 ಗಂಟೆ ಬಿಟ್ಟು 2 ಮಿನಿಟ್ ಸಹಿತ ಕೊಡೋದಿಲ್ಲ. ಮತ್ತು ನಾವೇನಂತೇವು? ಸತ್ತ ಬಳಕ ಸ್ವರ್ಗಕ್ಕೆ ಹೋಗ್ತೇವು. ನಿಮ್ಮ ಅಪ್ಪ ಕಟ್ಟಿಟ್ಟಾನ ಅಲ್ಲಿ ಸ್ವರ್ಗದಾಗ ಮನಿ. ಇಂಥವು ಯಾವ್ಯಾರ ಕಲ್ಪನಾ ಮಾಡ್ಕೊಂಡು ಶಿವಾಯ ನಮ ಕೇಶವಾಯ ನಮ ಏನಿರೇ ಅಂದು ಬಿಡೋದು ಆಗಿದೆ. ಜಿ गुरु जो कहे वो पावे उसमें मन बंधे न दे. ಏನು ಗುರುಗಳು ಯಾವ ಪ್ರಕಾರ ಹೇಳಿರ್ತಾರೋ ಆ ಪ್ರಕಾರ ಏನು ಮನಸ್ಸಿಗೆ ಕಟ್ಟು. ಆ ವೇಳೆಯಲ್ಲಿ ಏನದ ಮನಸ್ಸು ನಿಲ್ಲುತ್ತದೆ. ಮನಸ್ಸೇನು ಸಾಮಾನ್ಯ ಶಕ್ತಿ ಅಲ್ಲ, 3 ಲೋಕ ಮನಸ್ಸವೇ. ಇದೆಲ್ಲ ಕಾಣಿಸ್ತಕ್ಕಂಥದ್ದು ಏನದಂದ್ರೆ ಮನಸ್ಸ. ಇದರಲ್ಲಿ ಮನಸ್ಸು ಇರಲಾರ್ದೆ ಒಂದು ವಸ್ತು ಕಾಣಿಸೋದಿಲ್ಲ. ಆ ಮನಸ್ಸಿಗೆ ಒಳಗೆ ಅಂತರದಲ್ಲಿ ನಿಲ್ಲಿಸಿ ಪರಮಾತ್ಮನಿಗೆ ಕೂಡಿಸು. ಆ ವೇಳೆಯಲ್ಲಿ ಪರಮಾತ್ಮನ ಕಾಣಿಸ್ತಾನೆ. ಎಲ್ಲಿಯವರೆಗೂ ಇವು ಕಾಣಿಸ್ತಾವ ಅಂದ್ರೆ ಅವೆಲ್ಲಿದ್ದು ಕಾಣಿಸೋದು. ಜೈ शंकर को ये निभावे जम धक्के खावत फिर. ಇಂಥ ಪುರುಷರದು ಉದ್ಧಾರ ಹ್ಯಾಗ ಅಂದ್ರೆ ಯಮದೂತರು ವಾದಿಗಳು ತಿನ್ಕೋತ ಹೋಗುವುದೇ. ಜೈ राधा स्वामी कवत सुनाई मन बैरी को मित करे. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರೆ? ನಿನ್ನ ಶತ್ರು ನಿನ್ನ ಅಂತರದಲ್ಲೇ ಅದಾನ, ಮಿತ್ರನು ನಿನ್ನ ಅಂತರದಲ್ಲೇ ಅದಾನ. ಮೊದಲು ಮನಸ್ಸು ರೂಪವಾದಂತಹ ಶತ್ರುವಿಗೆ ನೀನು ಹೇಳಿದಂಗೆ ಕೇಳಬೇಕು. ಹಾಗೆ ಮಾಡ್ಕೋ. ನಿನ್ನ ಮನಸ್ಸು ನಿನಗೆ ಕೇಳೋದಿಲ್ಲ, ಇನ್ನೊಬ್ಬರಿಗೇನು ಹೇಳ್ತಿ? ಈಗ ಶಾಸ್ತ್ರಗಳು ಬೇಕಾದಷ್ಟು ಹೇಳ್ಕೊತ ಬರ್ತಾರೆ. ಏನಪ್ಪ ಇದು ಹೇಳಿದ್ದು ನೀನು ಮಾಡಿದೇನು? ಇಲ್ಲಿ ಬರೇ राधा स्वामी करत सुनाई मन बैरी को मित करे. ಏನದಂದ್ರೆ
ನಾವು ಬೆಂಗಳೂರಿಗೆ ಪ್ರಯಾಣ ಮಾಡೋದದ. ಮತ್ತು ತಾವು ದಿನಾಲು ಅಭ್ಯಾಸ ನೇಮ ತಪ್ಪಿಸಲಾರದೆ ಮಾಡಿದ್ರೆ ಮಾತ್ರ ಎಲ್ಲ ಮಾತುಗಳೆಲ್ಲ ಅದರಲ್ಲಿ ಸಫಲ ಆಗ್ತಾವ. ಪ್ರಪಂಚದಲ್ಲಿಯೂ ಯಾವ ಕಷ್ಟ ಇಲ್ಲ, ಪರಮಾರ್ಥದಲ್ಲಿರೇ ಸುಖವೇ ಸುಖ. ಕೆಲವು ಜನರು ಪ್ರಪಂಚವೇ ಮುಖ್ಯ ಎದುರಿಟ್ಟುಕೊಂಡು ಅದರ ಸುಖದಲ್ಲಿ ಸುಖ ದುಃಖಾದಿಗಳಲ್ಲೇ ಏನದಂದ್ರೆ ಮುಳುಗೋದು ತೇಲೋದು ಮಾಡ್ತಾರೆ. ಅದರಿಂದ ಸತ್ಸಂಗದ ಫಲ ಏನು? ಸತ್ಸಂಗ ಯಾಕೆ ಕೇಳಬೇಕಂದ್ರೆ ಅಭ್ಯಾಸಕ್ಕಾಗಿ, ಅಂತರುಣಿ ಅನುಭವ ಪಡ್ಕೊಂಡು ಪರಮಾರ್ಥ ಸಿದ್ಧಪಡಿಸುವುದಕ್ಕಾಗಿ ಅಥವಾ ಮುಕ್ತನಾಗುವುದಕ್ಕಾಗಿ ಏನದಂದ್ರೆ ಸತ್ಸಂಗ ಶ್ರವಣ ಮಾಡುವುದು. ಮತ್ತು ದಿನಾಲೂ ಅಭ್ಯಾಸಕ್ಕೆ ಕೂಡಲಿಲ್ಲ, ಎಷ್ಟು ದಿವಸ ಸತ್ಸಂಗಕ್ಕೆ ನೀವು ಬಂದರೂ ಸಹಿತ ಏನಾಗೋದು ಅದ್ರಾಗ ಏನೂ ಇಲ್ಲ. ಕೆಲವು ದಿವಸ ಕೆಲವು ಜನರಿಗೆ ಸತ್ಸಂಗ ಹಳೆಯದಾಗಿ ತೋರ್ಯದು. ಒಬ್ಬೊಬ್ಬರು ಏನದಂದರೆ ತಿಂಗಳಿಗೊಮ್ಮೆ ನಿಯಮ, ಈ ವಾರಕ್ಕೊಮ್ಮೆ ನಿಯಮ, ಕೆಲವರು ನಾವು ಬಂದಾಗೆ ಒಮ್ಮೆ ನಿಯಮ. ಹೀಗೆ ಮಾಡಿಕೊಂಡ್ರೆ ಯಾರ್ದು ಅದ್ರಾಗ ನಷ್ಟ ಇಲ್ಲ, ನಿಮ್ಮ ಜೀವನವೇ ನಿರರ್ಥಕ್ಕೆ ಹೋಗ್ತದೆ. ಅದರದ್ದು ವಿಚಾರ ಮಾಡಿ. ಅದಕ್ಕಿನ್ನು ಮುಂದೆ ಎಲ್ಲರೂ ಸತ್ಸಂಗಕ್ಕೆ ನೇಮ್ ಸರಿಯಾಗಿ ಬರ್ತೀರಿ? ಇಲ್ರಿ ಯಾವುದೇ ನನ್ನ ಕೆಲಸಿತ್ರಿ ಭಾಳ, ಇವತ್ತು ನಾಳೆ ಏನದಂದ್ರೆ ಸೀಸನ್ ಸಮಯ, ಸತ್ಸಂಗಕ್ಕೆ ಯಾವಾಗ ಬರೋದಾಗ್ತದ? ಯಾವಾಗರೇ ಬರೋನು ಸಮಯ ಬಿದ್ದಾಗ. ಹಾಗಾದ್ರೆ ಅಲ್ಲಿ ಮನಸ್ಸವೇ ಪ್ರಧಾನ ಇತ್ತು, ಸತ್ಸಂಗ ಪ್ರಧಾನ ಆಗಲಿಲ್ಲ. ಅದಕ್ಕಾಗಿ ದಿನಾಲು ನೇಮದಿಂದ ಸತ್ಸಂಗ ಬರೋದು, ಅದೇ ಶ್ರವಣ ಮನಸ್ಸಿನಲ್ಲಿ ಇಟ್ಟುಕೊಂಡು ಬೆಳಗ್ಗೆ ಅಭ್ಯಾಸಕ್ಕೆ ಕೂಡುವುದು. ಹೇಗಾಗಿ ಅಭ್ಯಾಸ ಮಾಡ್ಕೊತ ಹೋಗ್ತೀವೋ ಹಾಗಾಗ ಸತ್ಸಂಗದ ಪ್ರಭಾವ ನಿಮ್ಮ ಅಂತರದಲ್ಲಿ ನಿಮಗೇ ಗೊತ್ತಾಗ್ಕೊತ ಹೋಗ್ತದೆ. ಅದಕ್ಕೆ ತಾವು ಎಲ್ಲರೂ ಬರ್ತೀರಿ ದಿನ? ದುಗ್ಗಣ ಬರ್ತಾನ? ಎಲ್ಲರದು ಆಗಿರೇ ಆಗಲಿ. ಬರ್ತೆ? ಎಲ್ಲದಾನ? ಹೀಗೆ ದೂರ ನಿಂತಾನ, ಅವಾಗೇನು ಬರ್ತಾನೆ? ಅತ್ತಾಗಿತ್ತಾಗ ಓಡಾಡ್ಲಿಕ್ಕೆ ಮಾತ್ರ ಬರ್ತದೆ. ಬೆಂಗಳೂರು ಅಲ್ಲಿಯೋ ಇಲ್ಲಿಯೋ. ಇಲ್ಲಿ ಸತ್ಸಂಗಕ್ಕೆ ಬರೋದಕ್ಕೆ ಯಾಕೆ ನೀನು ಟಾಳಿ ಮಾಡ್ತಿ? ಹಾಂ